ವಾಲ್ಮೀಕಿ ಇದರಲ್ಲಿ ಹಗರಣದಲ್ಲಿ ಸಚಿವರ ತಲೆದಂಡ ಅಂತ ಹೇಳಿ ನಾಗೇಂದ್ರಗೆ ರಾಜೀನಾಮೆ ನೀಡುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಕೇಸ್ ಸಿಬಿಐಗೆ. ಈ ಕೇಸನ್ನ ಸಿಬಿಐಗೆ ವಹಿಸಿದಂತ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಚಿವರ ತಲೆದಂಡ ನಾಗೇಂದ್ರಗೆ ರಾಜೀನಾಮೆ ನೀಡುವಂತೆ ಸೂಚನೆಯನ್ನ ಕೊಟ್ಟಿರೋದು. ನಮಗೆ ಯಾವುದೇ ಕಾರಣಕ್ಕೂ ರಾಜೀನಾಮೆಯ ಏನು ಫೋರ್ಸ್ ಕೂಡ ಬಂದಿಲ್ಲ, ನಮ್ಗೆ ಯಾರು ಬಲವಂತನೂ ಮಾಡಿಲ್ಲ, ಆ ಸೂಚನೆನೂ ಬಂದಿಲ್ಲ ಅಂತ ಅಂತಿದ್ರು ಅವರು. ಆದರೆ ನಾಗೇಂದ್ರ ಜೊತೆ ಚರ್ಚಿಸಿದಂಥ ಬಳಿಕ ಸಿಎಂ ಸೂಚನೆಯನ್ನು ನೀಡಿದ್ದಾರೆ. ನಾಳೆ ನಾಗೇಂದ್ರ ರಾಜೀನಾಮೆ ನೀಡುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ನೋಡಿ, ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಚಿವರ ತಲೆದಂಡ ಆಗ್ಬೋದಾ? ಹಾಗಾದರೆ ನಮಗೇನು ಮೇಲ್ಗಡೆಯಿಂದ ರಾಜೀನಾಮೆ ಕೊಡಲಿಕ್ಕೆ ಯಾವುದೇ ರೀತಿ ಫೋರ್ಸ್ ಬಂದಿಲ್ಲ ಅಂತ ಹೇಳ್ತಿದ್ರು ಅವರು, ಅಥವಾ ನಾನು ರಾಜೀನಾಮೆ ಕೊಡುವಂಥ ಯೋಚನೆಯನ್ನು ಮಾಡಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ರು. ಆದರೆ ಒಂದಷ್ಟು ಡಿಸ್ಕಸ್ ಮಾಡಿ ಯಾವಾಗ ಕೇಸ್ ಸಿಬಿಐಗೆ ಹೋಯ್ತೋ ಅದಾದ ಬಳಿಕ ಸಿಎಂ ಸೂಚನೆ ಮೇರೆಗೆ ನಾಗೇಂದ್ರಗೆ ರಾಜೀನಾಮೆಯನ್ನು ನೀಡಲು ಹೇಳಿದ್ದಾರೆ ಅಂತೇಳಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಜಯ್, ನಾಗೇಂದ್ರಿಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಏನಾಗಬಹುದು ಅಂತೇಳಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಹಣದ ದುರುಪಯೋಗ ಸಂಬಂಧಪಟ್ಟಂತೆ ಏನಿದೆ ಅದು ಸಾಕಷ್ಟು ಕೂಡ ಸಚಿವ ನಾಗೇಂದ್ರ ಸಂಬಂಧಪಟ್ಟಂತೆ ರಾಜೀನಾಮೆಗೆ ಸಾಕಷ್ಟು ಒತ್ತಾಯಿತು. ಯಾಕಂದ್ರೆ ನಿಗಮದ MD ಆಗಿದ್ದಂತ ಮತ್ತು ಇಬ್ಬರು ಅಧಿಕಾರಿಗಳ ಬಂಧನ ಆಗಿರುವಂತದ್ದು, ಜೊತೆಗೆ ನಿಗಮದ MD ಏನು ಈ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ಎತ್ತಿಳಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕೂಡ ಚರ್ಚೆಯ ವಿಚಾರ ಆಗಿತ್ತು. ಇದೆಲ್ಲದರ ಬೆನ್ನಲ್ಲೇ ಕೂಡ ಪ್ರತಿಪಕ್ಷ ಬಿಜೆಪಿ ಕೂಡ ನಾಳೆ ರಾಜಭವನ ಅಂದ್ರೆ ರಾಜಭವನಕ್ಕೆ ದೂರು ಕೊಡಕ್ಕೆ ಮುಂದಾಗಿರುವಂಥದ್ದು. ಪ್ರತಿಪಕ್ಷಗಳು ಇದನ್ನ ದೊಡ್ಡ ಮಟ್ಟ ತೆಗೆದುಕೊಳ್ತಾ ಇರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹೆಚ್ಚಾಗಿರುವಂಥದ್ದು ಮತ್ತು ಜೊತೆಗೆ ಸಚಿವರೇ ಕೂಡ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಬಗ್ಗೆ ಸಲಹೆ ಕೊಟ್ಟ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಸೂಚನೆ ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ ಸಿಬಿಐ ಈಗಾಗಲೇ ಕೂಡ FIR ಅನ್ನು ದಾಖಲೆ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಿಬಿಐಗೆ ಹೋದ್ರೆ ಮತ್ತೆ ಸಚಿವ ನಾಗೇಂದ್ರ ಅವರು ವಿಚಾರಣೆ ಮಾಡಲಾಗುತ್ತೆ, ಆಗ ದೊಡ್ಡ ಮಟ್ಟದ ಮುಜುಗರ ಆಗುತ್ತೆ. ಈಗ ರಾಜೀನಾಮೆ ಪಡೆಯುವ ಸೂಕ್ತ ಅಂತ ಅಭಿಪ್ರಾಯ ಬಂದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಸೂಚನೆ ಕೊಟ್ಟಿರುವಂತದ್ದು ನಾಳೆ ರಾಜೀನಾಮೆ ಕೊಡಬೇಕು ಅಂತ. ನಾಳೆ ಬಹುತೇಕವಾಗಿ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಿವಿತ್, ವಿಜಯ್, ಇಲ್ಲಿವರೆಗೂ ನನಗೆ ಯಾವುದೇ ಫೋರ್ಸ್ ಬಂದಿಲ್ಲ ಅಥವಾ ನಾನು ಕೂಡ ಯೋಚನೆ ಮಾಡಿಲ್ಲ ಅಂತ ನಾಗೇಂದ್ರ ಅವರು ಹೇಳಿದ್ರು ರಾಜೀನಾಮೆ ಕೊಡೋ ವಿಚಾರದಲ್ಲಿ. ಆದರೆ ಸಿಬಿಐಗೆ ಕೊಟ್ಟಂತ ಬಳಿಕ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಸೂಚನೆ ಕೊಡ್ತಾರೆ ಅಂತಂದ್ರೆ ಯಾವ ಸಂದೇಶ ರವಾನೆ ಆಗ್ತಾ ಇದೆ ಅಂತ ಇಲ್ಲಿ? ದಿವಿತ್, ಒಂದಂತೂ ಸತ್ಯ. ಯಾಕಂದ್ರೆ ರಾಜೀನಾಮೆ ಕೊಡೋವರೆಗೂ ಕೂಡ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳೋವರೆಗೂ ಕೂಡ ಏನು ಇವ್ರು ಕಾದ್ಕೊಂಡು ಕುಳಿತಿರ್ತಾರೆ ಅಂತಲ್ಲ. ಯಾಕಂದ್ರೆ ನಾಳೆ ಬಹುತೇಕ ಇದೇ ಮಾತನ್ನ ಹೇಳ್ತಾರೆ, ನನಗೆ ಯಾರು ಸೂಚನೆ ಕೊಟ್ಟಿರ್ಲಿಲ್ಲ, ನಾನಾಗೆ ಕೊಟ್ಟೆ ಅಂತ. ಆದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಈಗಲೂ ಕೂಡ ಸಚಿವ ನಾಗೇಂದ್ರ ಸಿದ್ಧ ಇಲ್ಲ. ಯಾಕಂದ್ರೆ ತನಿಖೆ ಆಗ್ಲಿ, ತನಿಖೆ ನಂತರ ನೋಡೋಣ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ರಾಜಕೀಯವಾಗಿ ಮತ್ತು ನೈತಿಕತೆ ಇವೆರಡೂ ಪ್ರಶ್ನೆ ಬಂದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಕೂಡ ಈ ಸಂಬಂಧಪಟ್ಟ ಸೂಚನೆ ಕೊಟ್ಟಿದ್ದು ಕೂಡ ಅವರು ಅಭಿಪ್ರಾಯ ಹೇಳಿದ್ರು ಕೂಡ ನಾಗೇಂದ್ರ ರೆಡಿ ಇರ್ಲಿಲ್ಲ. ಈಗ ಒತ್ತಾಯ ಪೂರ್ವಕವಾಗಿ ಈಗ ರಾಜೀನಾಮೆ ಕೊಡೋದಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಂದ್ ವೇಳೆ ನಾನು ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ಖಂಡಿತ ಕೂಡ ಅವರು ಸಚಿವ ಸಂಪುಟದಿಂದ ತೆಗೆದಾಕ್ತಾರೆ. ಈ ಹಿನ್ನೆಲೆಯಲ್ಲಿ ಈಗ ನಾಳೆನಾದ್ರೂ ಕೂಡ ರಾಜೀನಾಮೆ ಕೊಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ರಾಜೀನಾಮೆ ಕೊಡೋದು ಫಿಕ್ಸ್. ಹಾಗಾದ್ರೆ ರಾಜೀನಾಮೆ ಕೊಡಬಹುದಾ ನಾಗೇಂದ್ರ ಅವರು? ಕೊಡೋದು ನಡೀತಾರಾ? ದಿವಿತ್ತು, ಈಗಿನ ಮಟ್ಟಕ್ಕೆ ಅಂದ್ರೆ ಕಳೆದ ಒಂದು ವಾರದಿಂದ ಸಂಬಂಧಪಟ್ಟಂತ ಅವರ ಮನವೊಲಿಕೆ ಅಥವಾ ಅದೇ ಸಂಬಂಧಪಟ್ಟಂತ ಆ ರೀತಿಯ ಚರ್ಚೆಗಳು ಆರಂಭ ಆಗಿರುವಂತದ್ದು, ಅಂದ್ರೆ ಚರ್ಚೆ ಕೂಡ ನಡೀತಾ ಇತ್ತು. ಆದ್ರೆ ಈಗಲೂ ಕೂಡ ಈ ಕ್ಷಣದವರು ಕೂಡ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡೋದಕ್ಕೆ ಮನಸ್ಸಿಲ್ಲ. ಮತ್ತೊಂದು ಕಡೆ ಈ ಸಂಬಂಧಪಟ್ಟಂತೆ ಹಣದ ವ್ಯವಹಾರ ಏನಿದೆ ಅದು ಯಾವ ಕಾರಣಕ್ಕೋಸ್ಕರ ಆಗಿದೆ ಅನ್ನೋದು ಮತ್ತೊಂದು ಮೂಲಗಳ ಪ್ರಕಾರ ಒಂದು ವೇಳೆ ಸಚಿವ ನಾಗೇಂದ್ರ ಅವರು ಕೂಡ ರಾಜೀನಾಮೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸಂಬಂಧಪಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಂದಷ್ಟು ವಿಚಾರಗಳನ್ನ, ಪಕ್ಷದ ವಿಚಾರಗಳನ್ನು ಕೂಡ ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ
ಇಕ್ಕಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸಿಲುಕಿದ್ರು. ಈಗ ರಾಜೀನಾಮೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿರುವಂತದ್ದು, ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೊಡ್ಲೇಬೇಕಾಗುತ್ತೆ. ಮುಖ್ಯಮಂತ್ರಿ ಖಡಕ್ ಸೂಚನೆ ಹಿನ್ನೆಲೆಯಲ್ಲಿ ಅದನ್ನ ಪಾಲನೆ ಮಾಡ್ತಾರಾ ನಾಗೇಂದ್ರ ಅನ್ನೋದು ಒಂದೆಲ್ಲ ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಸಚಿವ ಸಂಪುಟದಿಂದ ರಾಜ್ಯಪಾಲರಿಗೆ ಈ ತರ ತೆಗೆದಾಕಿದೀನಿ ಅನ್ನೋದು ಕೂಡ ಒಂದು, ಅಂದ್ರೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ಒಂದು ಅಧಿಕಾರ ಇರುತ್ತೆ, ಆ ತೆಗೆದಾಕುವಂತ ನಿರ್ಧಾರವನ್ನು ಕೂಡ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು, ಅಂದ್ರೆ ವಜಾ ಮಾಡುವಂತ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು. ದಿವಿತ್, ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಮಾಹಿತಿಗಾಗಿ.